ಇವತ್ತೊಂದು ಉತ್ತರ ಕರ್ನಾಟಕದ ಕಡೆ ಮಾಡ್ತಕ್ಕಂತಹ ಸಾಂಪ್ರದಾಯಿಕ ಈ ಬಿಳಿ ಹೋಳಿಗೆನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿಗ ಒಂದು ಲೋಟ ಒಟ್ಟು ಒಂದೂವರೆ ಲೋಟದಷ್ಟು ನೀರನ್ನ ಹಾಕೊಂಡಿದ್ದೀನಿ. ಒಂದು ಪಿಂಚ್ ಉಪ್ಪು ಹಾಕೊಂಡು ಇದನ್ನ ಕುದಿಯೋದಿಕ್ಕೆ ಬಿಡ್ತೀನಿ. ಈಗ ನೀರು ಕುದೀತಾ ಇದೆ. ಇದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕೊಂಡು ಹಿಟ್ಟನ್ನ ಜಡ್ಕೊಳ್ಳೋಣ. ಈ ರೀತಿ ಅದಕ್ಕೆ ಹಿಟ್ಟನ್ನ ತಯಾರು ಮಾಡ್ಕೊಂಡಿದ್ದೀವಿ. ಈಗ ಸ್ನೇಹಿತರೆ, ಗಂಟಕ್ಕೆ ಗೋಧಿ ಹಿಟ್ಟನ್ನ ಹಾಕೊಂಡು ಕಲಿಸ್ಕೊಂತಾ ಇದ್ದೀನಿ. ಮೈದಾ ಹಾಕ್ತಾರೆ, ನಾನು ಗೋಧಿ ಹಿಟ್ಟಲ್ಲಿ ಮಾಡೋಣ, ಆರೋಗ್ಯಕ್ಕೂ ಒಳ್ಳೇದಲ್ವಾ, ಮೈದಾನ ಅಷ್ಟು ತಿನ್ಬಾರ್ದು ಅಂತಾರಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಗೋಧಿ ಹಿಟ್ಟನ್ನ ಹಾಕೊಂಡು ಗೋಧಿಲಿ ಕಣಕನ ಕಲಿಸ್ಕೊಂತಾ ಇದ್ದೀನಿ. ಈಗಾಗಲೇ ಬಿಳಿ ಹೋಳಿಗೆಗೆ ನೀವು ನೋಡ್ದಂಗೆ ಅಕ್ಕಿ ಹಿಟ್ಟು ಮಾಡ್ಕೊಂಡು ಹೂರಣನ ರೆಡಿ ಮಾಡ್ಕೊಂಡಿದ್ದೀನಿ. ಬಿಳಿ ಹೋಳಿಗೆಗಳು ತುಂಬಾ ಮೃದುವಾಗಿರ್ತವೆ. ಈ ಒಂದು ವಯಸ್ಸಾದವ್ರಿಗೂ ಹಲ್ಲು ಎಲ್ಲ ಈ ಚಪಾತಿ ಅವೆಲ್ಲ ತುಂಬಾ ಗಟ್ಟಿ ಅಲ್ವಾ ತಿನ್ನೋದಕ್ಕೆ. ಅಂತ ಸಂದರ್ಭದಲ್ಲಿ ಈ ಬಿಳಿ ಹೋಳಿಗೆಗಳು ಮೃದುವಾಗಿರೋದ್ರಿಂದ ಹಲ್ಲಿಗೂ ತೊಂದರೆ ಆಗಲ್ಲ. ಮತ್ತೆ ಈ ರೀತಿ ಗೋಧಿಯಿಂದ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಜೀರ್ಣಶಕ್ತಿಗೂ ಸಹಕಾರಿಯಾಗಿರುತ್ತೆ. ಹೀಗೆ ಕಲಸಿದಿಟ್ಟಿಗೆ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಯ್ತು. ನೋಡಿ ಹೀಗೆ. ಇದಕ್ಕೆ ಬೆಲ್ಲ ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಆರೋಗ್ಯನೇ ಮುಖ್ಯ ಅಲ್ವಾ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಬಹಳ ಚಿಕ್ಕ ವಯಸ್ಸುಗಳಲ್ಲೇ ಹೀಗೆಲ್ಲ ನಮ್ಮ ತುಂಬಾ ಪ್ರೀತಿ ಪಾತ್ರರೆಲ್ಲ ಹೃದಯಾಘಾತಕ್ಕೆ ಒಳಗಾಗಿ ಜೀವ ಕಳ್ಕೊಂತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಷ್ಟು ನಾವು ಆರೋಗ್ಯದ ಕಡೆ ಗಮನ ಹರಿಸಿದ್ರು ಅಷ್ಟು ಒಳ್ಳೇದೇ. ಆದ್ರಿಂದ ನಾವು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು. ನಮ್ಮ ಆರೋಗ್ಯವೇ ಭಾಗ್ಯ ಅಂತ ನಮ್ಮೆಲ್ಲ ಹಿಂದಿನ ಕಾಲದವರು ಎಷ್ಟು ಹೇಳ್ತಾ ಇದ್ರು. ಅದಕ್ಕೆ ಮುಖ್ಯ. ಮತ್ತೆ ಅವರು ಎಷ್ಟೊಂದು ಸುಮಾರು 80, 90, ಎಷ್ಟೋ ಜನ 100+ ಜೀವನ ಮಾಡಿರೋದು ನಮ್ಮ ನಿದರ್ಶನಗಳು ನಮ್ಮ ಕಣ್ಣುಂದಿದೆ. ಅವರೆಲ್ಲ ಅಷ್ಟು ವರ್ಷ ಹೇಗೆ ಬಾಳಿದ್ರು ಅಂತೀರಾ? ಅದರ ಮುಖ್ಯ ಗುಟ್ಟೆ ಅವರ ಆರೋಗ್ಯಕರಯುತವಾದಂತಹ ಮತ್ತೆ ತುಂಬಾ ಹೆಲ್ತ್ಗೆ ಬೇಕಾದಂತಹ ಒಂದು ಫುಡ್ಗಳನ್ನ ಅವರು ತಗೊಂತಿದ್ದಿದೆ ಮುಖ್ಯ ಕಾರಣ. ಹೀಗೆ ಮಾವಿನ ಹಣ್ಣಿಗೆ ಮಾಡಿ ಅದಕ್ಕೆ ನಾನು ಇವತ್ತು ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ಸ್ನೇಹಿತರೆ. ಬೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತೆ ಈ ವೈಟ್ ಪಾಯ್ಸನ್ಗಳು, ಸಕ್ಕರೆ, ಮೈದಾ ಎಲ್ಲ ಆದಷ್ಟು ಅದರಿಂದ ದೂರ ಇರಿ ಅಂತ ವೈದ್ಯರೇ ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ನಿಮಗೂ ಗೊತ್ತು ಅವ್ರು ಯಾಕೆ ಹೇಳ್ತಿದ್ದಾರೆ ಅಂತ. ದಿನೇ ನಮಗೆ ಹಣ ಇದೆ, ಚೆನ್ನಾಗಿ ದುಡಿತಿದೀವಿ ಅಂದ್ಬಿಟ್ಟು ಮನೆಯಲ್ಲಿ ಅಡಿಗೆಗಳನ್ನೇ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಎಷ್ಟೋ ಜನ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಪ್ರತಿದಿನವೂ ಹೊರಗಡೆ ಹೋಟ್ಲುಗಳಿಂದ ಈ ಝೊಮ್ಯಾಟೊ, ಸ್ವಿಗ್ಗಿಗಳಿಂದ ತರಿಸ್ಕೊಳ್ಳೋದು, ಆಮೇಲೆ ತಿನ್ನೋದಕ್ಕೆ ಸಮಯ ಇಲ್ಲ, ಮನೇಲಿ ಮಾಡೋದಕ್ಕೆ ಸಮಯ ಇಲ್ಲ, ಒಟ್ಟಲ್ಲಿ ಅವ್ರಿಗೆ ಊಟ ತಿಂಡಿಗೆ ಇದಿಲ್ಲ. ಆದ್ರೆ ದುಡಿಮೆ ತುಂಬಾ ಆಗ್ತಾ ಇದೆ, ಯಾವುದಕ್ಕೂ ಸಮಯ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋದು ತುಂಬಾನೇ ಆಗ್ತಾ ಇದೆ. ಈ ರೀತಿ ಹೊರಗಡೆಯಿಂದ ತರಿಸ್ಕೊಂಡು ತುಂಬಾ ತಿನ್ನೋದ್ರಿಂದ ಸಾಕಷ್ಟು ವಿಧವಾದ ಕಾಯಿಲೆಗಳು ನಮ್ಮನ್ನ ಆವರಿಸ್ಕೊಂತಾ ಇದೆ. ರುಚಿಯಾದ ಸೀಕರಣೆ ತಯಾರ್. ಇವತ್ತು ಹೇಳಿದ್ನಲ್ಲ ನಾನು ಬಿಳಿ ಹೋಳಿಗೆ ಮಾಡ್ತಾ ಇದ್ದೀನಿ ಅಂತ. ಬಿಳಿ ಹೋಳಿಗೆಗೆ ನಾನು ಈ ತುಂಬು ಬದನೆಕಾಯಿ ಕರ್ರಿ ಮಾಡ್ತಾ ಇದ್ದೀನಿ. ಇದು ಮಾಡೋದಕ್ಕೆ ಇವತ್ತು ನಾನೊಂದು ಮಹಾರಾಷ್ಟ್ರ ರೆಸಿಪಿನ ಯೂಟ್ಯೂಬಲ್ಲಿ ನೋಡಿದ್ದೆ. ಅದರ ತರ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಈರುಳ್ಳಿ, ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಮತ್ತೆ ಇದು ಸ್ನೇಹಿತರೆ ಕಡಲೆಕಾಯಿ ಬೀಜ, ಪುಟಾಣಿ ಅಥವಾ ಉರಿಗಡ್ಲೆ, ಎಳ್ಳು, ಬಿಳಿ ಎಳ್ಳು ಎಲ್ಲ ಹುರಿದು ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರನ್ನು ಹಾಕಿದ್ದೆ, ಅದ್ರ ಪೌಡ್ರು, ಮತ್ತೆ ಅರಿಶಿನ, ಸ್ವಲ್ಪ ಅರಿಶಿನ ಬೇಕು. ನಾನಲ್ಲಿ ಅವರು ಗೋಡಾ ಮಸಾಲ ಯೂಸ್ ಮಾಡ್ತಾರೆ, ನನ್ನ ಹತ್ರ ಗೋಡಾ ಮಸಾಲ ಇಲ್ಲ. ನಾನು ಗರಂ ಮಸಾಲಾನೇ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಟೇಸ್ಟ್ಗೆ, ನಮ್ಮ ಕಡೆ ಅದಿಲ್ಲ ಅಂತ. ಮತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಮತ್ತೆ ಚಿಲ್ಲಿ ಪೌಡರು. ಇದು ತುಂಬ ಖಾರ ಇರೋದ್ರಿಂದ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಹಾಕೊಬೋದು. ನಿಮ್ಮ ಜಿಹ್ವಾ ಚಾಪಲ್ಯಕ್ಕೆ ತಕ್ಕಂತೆ ನೀವು ಹಾಕೊಬೋದು. ಮತ್ತೆ ಕೊರಿಯಾಂಡರ್ ಪೌಡರ್ನ ಹಾಕ್ತಾ ಇದ್ದೀನಿ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು, ಯಾಕೆಂದ್ರೆ ಆಮೇಲೆ ಹಾಕೋದ್ರಿಂದ ಸ್ವಲ್ಪ ಉಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಇದನ್ನ ಆದಷ್ಟು ಕೈಯಿಂದಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಅದವಾಗಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೇಳಿದ್ರು. ಕೊತ್ತಂಬರಿ ಸೊಪ್ಪು ಇಲ್ಲ. ಮತ್ತೆ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಹುಣಸೆ ರಸ ತಗೋಬೇಕು. ಮತ್ತೆ ಬೆಲ್ಲ, ನಾನು ಬೆಲ್ಲದ ಪೌಡ್ರೇನೆ ಇತ್ತು ನನ್ನ ಹತ್ರ, ಅದನ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಇವಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ನೇಹಿತರೆ. ಅದಕ್ಕೆ ಬರುವಾಗೆ ಇದು ಮಹಾರಾಷ್ಟ್ರದಲ್ಲಿ ಮಾಡ್ತಕ್ಕಂತಹ ಒಂದು 15 ರೀತಿಯ ಪದಾರ್ಥಗಳನ್ನ ಈ ಮಿಶ್ರಣಕ್ಕೆ ಹಾಕಿ ಇದನ್ನ ತುಂಬು ಬದನೆಕಾಯಲ್ಲಿ ಮಾಡ್ತಾರೆ. ಇವತ್ತು ನಾನು ನೋಡೋಣ, ನನ್ನ ಮಗಳು ಈ ರೆಸಿಪಿನ ಕಳಿಸಿದ್ಲಿ ಯೂಟ್ಯೂಬಿಂದ, ನಾನು ಯಾಕೆ ಟ್ರೈ ಮಾಡಬಾರ್ದು ಒಮ್ಮೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾ ಇದ್ದೀನಿ.
ಈಗ ಈ ಇದನ್ನ ಬದನೆಕಾಯಿನ, ಗುಂಡು ಬದನೆಕಾಯಿನ ಈ ರೀತಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೊಬೇಕು. ಹೋಳಿಗೆ ಒಮ್ಮೆ ನೋಡ್ಕೊಬೇಕು ಹುಳ ಏನಾರು ಇದೆಯಾ ಅಂತ. ಈಗ ಈ ಮಾಡ್ಕೊಂಡಿರ್ತಕ್ಕಂತಹ ಅದ್ಭುತವಾದ ತುಂಬಾ ಟೆಂಪ್ಟಿಂಗ್ ಆಗಿದೆ ಸ್ನೇಹಿತರೆ. ಸ್ವಲ್ಪ ರುಚಿ ನೋಡಿದ್ನಲ್ಲ, ಸಖತ್ತು ಬಾಯಲ್ಲೆಲ್ಲ ಒಳ್ಳೆ ನೀರು ತುಂಬಿಕೊಳ್ಳುತ್ತೆ. ಈ ಮಸಾಲಾನ ಚೆನ್ನಾಗಿ ಇದಕ್ಕೆ ತುಂಬಬೇಕು. ನೋಡಿ ಈ ರೀತಿ. ನಿಮಗೂ ಎಲ್ಲ ಈ ಮಸಾಲ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅನ್ಸುತ್ತಲ್ವಾ ಸ್ನೇಹಿತರೆ? ನಾನು ಹೇಗಿದೆ ಅಂತ ಹೇಳ್ತೀನಿ. ಮಸಾಲೆ ರುಚಿ ಅಂತೂ ಅದ್ಭುತವಾಗಿದೆ. ಈ ರೀತಿ ತಗೊಂಡು ತುಂಬಬೇಕು.